ಬೆಂಗಳೂರು ನಗರದಲ್ಲಿ 50 ಕಡೆ ಇಂಥ ಅಭಿಯಾನ ನಡೀತಾ ಇದೆ. ಯಾರೋ ಒಬ್ಬರು ₹1 ಲಂಚ ಕೊಡಂಗಿಲ್ಲ. ಹಿಂದೆ 5% ಗೌರ್ಮೆಂಟ್ ವ್ಯಾಲ್ಯೂ ಅಂತ ಹೇಳ್ತಿದ್ದೋ. ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಸಲಹೆಗಳು ಕೊಟ್ಟರು. ಅದಕ್ಕೆ ಸ್ಪಂದಿಸಿ ಎಲ್ಲ ದಾಖಲೆಗಳು ಸರಿ ಮಾಡಿಕೊಳ್ಳಿ ಅಂತೇಳಿ 7 ಲಕ್ಷ ಜನರಿಗೆ ಇಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ನಾನೇ ಬಂದು ಖುದ್ದಾಗೆ ಈ ಫಂಕ್ಷನ್ಗೆ ಏನು ಬರಲಿಲ್ಲ, ನಾನೇ ಬಂದು ನೋಡಿ ಯಾವ ಸಿಸ್ಟಮಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಂದಿದ್ದೀನಿ. ಅರ್ಜಿ ಕೊಟ್ಟು ಮಾಡಿ ಡೌನ್ಲೋಡ್ ಮಾಡಿಕೊಂಡು 2% ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಯಾರು ದಾಖಲೆ ಕೊಟ್ಟರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂಥ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅರ್ಜಿದಾರರು ಭಾಳ ಖುಷಿಯಾಗಿದ್ದರು. ಅವರ ನಂಬರ್ ಕೊಟ್ಟ ತಕ್ಷಣ ನಾವು ಸಬ್ ರಿಜಿಸ್ಟ್ರಾರಿಂದ ಲಿಂಕ್ ಮಾಡಿದ್ದೀವಿ. ಯಾವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ, 2004 ಮೇಲೆ ಎಲ್ಲ ದಾಖಲೆಗಳು ವಾಪಸ್ಸು ನಮಗೆ ಬಂದ್ಬಿಡ್ತದೆ. ಸೊ ನೋಡಿಕೊಂಡು ಯಾರು ಜಿನೈನ್ ಓನರ್ ಇದೆ, ಆ ಜಿನೈನ್ ಓನರ್ಗೆ ನಾವು ದಾಖಲೆಗಳನ್ನು ಮಾಡ್ತೀವಿ. ಕುಮಾರಸ್ವಾಮಿ ಅವರು 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನು ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್ನ? ಅವರೇ ನೋಟಿಫಿಕೇಶನ್ ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ ಇಲ್ಲಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ, 30 ಕೋಟಿ, 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನು 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಹಗಲು ಕನ್ಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಜನ ಅದನ್ನು ಉಪಯೋಗಿಸ್ಕೊಳ್ತಾರೆ. ಬೆಂಗಳೂರು ನಗರದಲ್ಲಿ 50 ಕಡೆ ಇಂಥ ಅಭಿಯಾನ ನಡೀತಾ ಇದೆ. ಯಾರೋ ಒಬ್ಬರು ₹1 ಲಂಚ ಕೊಡಂಗಿಲ್ಲ. ಹಿಂದೆ 5% ಗೌರ್ಮೆಂಟ್ ವ್ಯಾಲ್ಯೂ ಅಂತ ಹೇಳ್ತಿದ್ದೋ. ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಸಲಹೆಗಳು ಕೊಟ್ಟರು. ಅದಕ್ಕೆ ಸ್ಪಂದಿಸಿ ಎಲ್ಲ ದಾಖಲೆಗಳು ಸರಿ ಮಾಡಿಕೊಳ್ಳಿ ಅಂತೇಳಿ 7 ಲಕ್ಷ ಜನರಿಗೆ ಇಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ನಾನೇ ಬಂದು ಖುದ್ದಾಗೆ ಈ ಫಂಕ್ಷನ್ಗೆ ಏನು ಬರಲಿಲ್ಲ, ನಾನೇ ಬಂದು ನೋಡಿ ಯಾವ ಸಿಸ್ಟಮಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಂದಿದ್ದೀನಿ. ಅರ್ಜಿ ಕೊಟ್ಟು ಮಾಡಿ ಡೌನ್ಲೋಡ್ ಮಾಡಿಕೊಂಡು 2% ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಯಾರು ದಾಖಲೆ ಕೊಟ್ಟರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂಥ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅರ್ಜಿದಾರರು ಭಾಳ ಖುಷಿಯಾಗಿದ್ದರು. ಅವರ ನಂಬರ್ ಕೊಟ್ಟ ತಕ್ಷಣ ನಾವು ಸಬ್ ರಿಜಿಸ್ಟ್ರಾರಿಂದ ಲಿಂಕ್ ಮಾಡಿದ್ದೀವಿ. ಯಾವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ, 2004 ಮೇಲೆ ಎಲ್ಲ ದಾಖಲೆಗಳು ವಾಪಸ್ಸು ನಮಗೆ ಬಂದ್ಬಿಡ್ತದೆ. ಸೊ ನೋಡಿಕೊಂಡು ಯಾರು ಜಿನೈನ್ ಓನರ್ ಇದೆ, ಆ ಜಿನೈನ್ ಓನರ್ಗೆ ನಾವು ದಾಖಲೆಗಳನ್ನು ಮಾಡ್ತೀವಿ. ಕುಮಾರಸ್ವಾಮಿ ಅವರು 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನು ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್ನ? ಅವರೇ ನೋಟಿಫಿಕೇಶನ್ ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ ಇಲ್ಲಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ, 30 ಕೋಟಿ, 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನು 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಹಗಲು ಕನಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಜನ ಅದನ್ನು ಉಪಯೋಗಿಸ್ಕೊಳ್ತಾರೆ.